ಕುಲಸಚಿವರಾಗಿ ಆಯ್ಕೆಯಾಗಿದ್ದ ದಿನೇಶ್ ಕುಮಾರ್ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಅಧೀನ ಕಾರ್ಯದರ್ಶಿ ಉಮಾದೇವಿ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯಪಾಲರ ಆದೇಶ ಅನುಸಾರ ದಿನೇಶ್ ಕುಮಾರ್ನ ಅಮಾನತು ಮಾಡಲಾಗಿದೆ. ಮೂಡಾ ಹಗರಣದಲ್ಲಿ ದಿನೇಶ್ ಕುಮಾರ್ ಮೇಲೆ ಆರೋಪ ಇರುವಂತ ಹಿನ್ನೆಲೆಯಲ್ಲಿ ಮೂಡಾ ಆಯುಕ್ತ ಸ್ಥಾನದಿಂದ ವರ್ಗಾವಣೆಯನ್ನ ಮಾಡಿದ್ದ ರಾಜ್ಯ ಸರ್ಕಾರ 2 ದಿನಗಳ ಹಿಂದೆ ಹಾವೇರಿ ವಿವಿ ಕುಲಸಚಿವರಾಗಿ ದಿನೇಶ್ ನೇಮಕ ಮಾಡಲಾಗಿತ್ತು. ಇದೀಗ ದಿನೇಶ್ ಕುಮಾರ್ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕುಲಸಚಿವರಾಗಿ ಆಯ್ಕೆಯಾಗಿದ್ದಂತಹ ದಿನೇಶ್ ಕುಮಾರ್ರನ್ನ ಈಗ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಅಧೀನ ಕಾರ್ಯದರ್ಶಿ ಉಮಾದೇವಿ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯಪಾಲರ ಆದೇಶ ಅನುಸಾರವಾಗಿ ದಿನೇಶ್ ಕುಮಾರ್ ಅಮಾನತಾಗಿದ್ದು, ಮೂಡಾ ಹಗರಣದಲ್ಲಿ ದಿನೇಶ್ ಕುಮಾರ್ ಮೇಲೆ ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಮೂಡಾ ಆಯುಕ್ತ ಸ್ಥಾನದಿಂದ ವರ್ಗಾವಣೆಯನ್ನು ರಾಜ್ಯ ಸರ್ಕಾರ ಮಾಡಿತ್ತು. 2 ದಿನಗಳ ಹಿಂದೆ ಹಾವೇರಿ ವಿವಿ ಕುಲಸಚಿವರಾಗಿ ದಿನೇಶ್ ಕುಮಾರ್ನ ನೇಮಕ ಮಾಡಲಾಗಿತ್ತು. ದಿನೇಶ್ ಕುಮಾರ್ ಅಮಾನತು ಮಾಡಿ ಇದೀಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ಕುಲಸಚಿವರಾಗಿ ಆಯ್ಕೆಯಾಗಿದ್ದ ದಿನೇಶ್ ಕುಮಾರ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಅಧೀನ ಕಾರ್ಯದರ್ಶಿ ಉಮಾದೇವಿ ಆದೇಶ ಹೊರಡಿಸಿದ್ದು, ರಾಜ್ಯಪಾಲರ ಆದೇಶ ಅನುಸಾರವಾಗಿ ದಿನೇಶ್ ಕುಮಾರ್ನ ಅಮಾನತು ಮಾಡಲಾಗಿದೆ. ಇನ್ನು ಮೂಡಾ ಹಗರಣದಲ್ಲಿ ದಿನೇಶ್ ಕುಮಾರ್ ಮೇಲೆ ಆರೋಪ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಮೂಡಾ ಆಯುಕ್ತ ಸ್ಥಾನದಿಂದ ರಾಜ್ಯ ಸರ್ಕಾರ ವರ್ಗಾವಣೆಯನ್ನ ಮಾಡಿತ್ತು. 2 ದಿನಗಳ ಹಿಂದೆ ಹಾವೇರಿ ವಿವಿ ಕುಲಸಚಿವರಾಗಿ ದಿನೇಶ್ ಕುಮಾರ್ನ ನೇಮಕ ಮಾಡಲಾಗಿತ್ತು. ಇದೀಗ ದಿನೇಶ್ ಕುಮಾರ್ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ.